ನಾಯಿ ರಾಜನ ಕತೆ. ಒಮ್ಮೆ ಒಂದು ರಾಜ್ಯದಲ್ಲಿ ರಾಜ ಮೃತ್ಯುವಾದ ನಂತರ ಜನರು ಹೊಸ ರಾಜನ ಆಯ್ಕೆಗೆ ತೊಂದರೆಯಾಗುತ್ತಿತ್ತು. ಆಗ ಆ ರಾಜ್ಯದ ಖಚಿತ ಬುದ್ಧಿವಂತ ಪ್ರಾಣಿಯಾಗಿದ್ದ ನಾಯಿಯನ್ನೇ ರಾಜನಾಗಿ ನೇಮಕ ಮಾಡಿದರು. ಆ ನಾಯಿ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ ಮತ್ತು ಎಚ್ಚರಿಕೆಯ ರಕ್ಷಕನಾಗಿತ್ತು. ಅದು ಕಠಿಣ ನಿಯಮಗಳನ್ನು ತಂದಿತು. ಎಲ್ಲರಿಗೂ ಸಮಾನ ನ್ಯಾಯ, ಕಳ್ಳರಿಗೆ ತೀವ್ರ ಶಿಕ್ಷೆ, ಬಡವರಿಗೆ ಉಚಿತ ಆಹಾರ. ಜನರು ಆ ನಾಯಿ ರಾಜನನ್ನು ಪ್ರೀತಿಸಲು ಪ್ರಾರಂಭಿಸಿದರು. ಅದು ದಿನವೂ ಅರಮನೆ ಸುತ್ತ ವೀಕ್ಷಣೆ ಮಾಡುತ್ತಿತ್ತು, ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತಿತ್ತು. ಒಂದು ದಿನ ನೆರೆಯ ರಾಜ್ಯದ ರಾಜನು ಅಪ್ರತೀಕ್ಷಿತವಾಗಿ ದಾಳಿ ಮಾಡಿಸಿದನು. ಆದರೆ ನಾಯಿ ತನ್ನ ಚಾಣಾಕ್ಷತೆಯಿಂದ ತಕ್ಷಣ ಸೇನೆಗೆ ಸೂಚನೆ ನೀಡಿ ದಾಳಿಯನ್ನು ತಡೆಹಿಡಿಯಿತು. ಎಲ್ಲ ಜನರು ಆ ನಾಯಿ ರಾಜನ ಶೌರ್ಯವನ್ನು ಹೊಗಳಿದರು. ಕೊನೆಗೆ ನಾಯಿ ರಾಜನು ಹೇಳಿದ, ರಾಜತ್ವ ಉನ್ನತ ಸ್ಥಾನ. ಅದಕ್ಕೆ ಬುದ್ಧಿ, ಪ್ರಾಮಾಣಿಕತೆ ಮತ್ತು ಹೃದಯವಿದೆಯೆಂದರೆ ಯಾವ ಜೀವಿಯೂ ಅದನ್ನು ನೆರವೇರಿಸಬಹುದು. ನೀತಿ: ಪದವಿಗಿಂತ ವ್ಯಕ್ತಿತ್ವವೇ ಮುಖ್ಯ. ಪ್ರಾಮಾಣಿಕತೆ ಮತ್ತು ಸೇವಾಭಾವನೆಯಿಂದ ಯಾರಾದರೂ ಮಹಾನ್ ನಾಯಕನಾಗಬಹುದು. ದಯವಿಟ್ಟು ಕನ್ನಡತಿ ಎಡಿಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.